ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ. ಬರ್ರಿ ಇವತ್ತಿನ ವಿಡಿಯೋಗೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ನಮ್ಮ ಚಿನ್ನಿ ಬಂಗ್ರೆ ಆಡ್ತಿದ ನೋಡ್ರಿ. ಏನಾಗ್ಯದ ಏನಾಗ್ಯದ? ಹಾಯ್ ಅಳ್ಕೋತ ಹಾಯ್ ಮಾಡ್ತಾಳೆ ನೋಡ್ರಾಗ. ಹಾಯ್ ಮಾಡು. ಇಲ್ಲ ನೋಡೋಣ. ಹೊಡಿತಿ ಯಾಕಮ್ಮ? ನಾವೆಲ್ಲಿ ಹೊಂಟಿದ್ದೀವಿ ಈಗ? ನಾವೆಲ್ಲಿ ಹೊಂಟಿದ್ದೀವಿ? ನೋಡ್ರಿ ಫ್ರೆಂಡ್ಸ್, ನಾವಿವಾಗ ಎಲ್ಲಿ ಹೊಂಟಿದ್ವಪ್ಪ ಅಂದ್ರೆ ಮೊನ್ನೆ ಹೋಗಿದ್ವಲ್ಲ. ಚಿನಿ ಆವಾಜ್ ಬಂದ್. ಮೊನ್ನೆ ಬ್ಲಡ್ ಚೆಕಪ್ ಮಾಡಕ್ಕೆ ಹೋಗಿದ್ವಿ ನಾನು ನಮ್ಮಮ್ಮ. ಅವಾಗ ಅವ್ರು ನಾಳೆ ಬಾ ಅಂದ್ರು. ಅದಕ್ಕೆ ಮತ್ತೆ ಶುಕ್ರವಾರ ಇತ್ತಲ್ರಿ, ಗುರುವಾರ ಹೋಗಿದ್ವಿ ನಾವು. ಗುರುವಾರ ಹೋಗಿದ್ವಿ. ಸ್ವಲ್ಪ ಇನ್ನೊಂದು 3 ಜನ ಅಷ್ಟೇ. 3 ಜನದ ಹಿಂದೆ 4ನೇ ನಂಬರ್ ಇತ್ತು ನಮ್ಮ ಅಮ್ಮದು, ನಮ್ಮ ಮಮ್ಮಿದು. ಅದಾದಮೇಲೆ ಅವರು 12 ಗಂಟೆಗೆ ಬಂದಂತಂದರು. ಇಲ್ಲ 12 ಗಂಟೆಗೆ ಕ್ಲೋಸ್ ಅಂದರು. ಮತ್ತು ಆಫೀಸ್ ಬಂದ್ವಿ. ಶುಕ್ರವಾರ ಬನ್ನಿ, ಅದೇ ನೋಡ್ತೀವಿ ಅಂತಂದರು. ಬ್ಲಡ್ ಚೆಕಪ್ಪು ಮಾಡ್ತೀನಿ ಅಂದರು. ಬಟ್ ಶುಕ್ರವಾರ ಹೋಗೋಕ್ಕಾಗಲಿಲ್ಲ. ಯಾಕಂದ್ರೆ ಶುಕ್ರವಾರ ಲಾಸ್ಟ್ ಪೂಜೆ ಅಲ್ವಾ, ಲಾಸ್ಟ್ ಶುಕ್ರವಾರ ಅದ ಪೂಜೆ ಹೋಳಿಗೆ ಎಲ್ಲ ಮಾಡಬೇಕಾಗಿರುತ್ತೆ. ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ನಾನು ಮಮ್ಮಿ ಇಲ್ಲೇ ನಮ್ಮ ಪ್ರತೀಕು ಆಮೇಲೆ ಖುಷಿ ಹುಟ್ಟಿದ್ದು ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ನೋಡ್ರಿ. ಭಾವನೂರು ಋಷಿ, ಅದು ಸರ್ಕಾರಿ ಇದ್ದೇ ಆಸ್ಪತ್ರೆ. ಅಲ್ಲಿ ಬ್ಲಡ್ ಚೆಕಪ್ ಮಾಡ್ತಾರಂತೆ. ಅಲ್ಲಿ ಹೋಗ್ತಿದ್ದೀವಿ, ಹೋಗಿ ಬರ್ತೀವಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟು ನನ್ನ ಜೀವನದಲ್ಲಿ ನನಗೆ ತುಂಬ ಮುಖ್ಯ ಆಗಿರುತ್ತೆ. ಬಾಯ್, ಮತ್ತೆ ಸಿಗ್ತೀನಿ ಆಮೇಲೆ. ನೋಡ್ರಿ ಫ್ರೆಂಡ್ಸ್, ನಾವೀಗ ಆಸ್ಪತ್ರೆಗೆ ಬಂದೀವಿ. ನಮ್ಮ ಪ್ರತೀಕು ಖುಷಿ ಹುಟ್ಟಿದ್ದು ಇದೆ ಆಸ್ಪತ್ರೆಯಲ್ಲಿ, ಭಾವನೂರು ಋಷಿ ಅಂತ ಹೇಳ್ಬಿಟ್ಟು ಸರ್ಕಾರಿ ಆಸ್ಪತ್ರೆಯಲ್ಲಿ. ನಮ್ಮ ಮನೆ ಹತ್ತಿರದಲ್ಲೇ ಇದೆ. ಒಂದು 10 ನಿಮಿಷದ ದಾರಿ ಅಷ್ಟೇ ನಡ್ಕೊತ ಹೋದ್ರೆ. ಆಮೇಲೆ ಆಟೋದಲ್ಲಿ ಇಲ್ಲಾಂದ್ರೆ ಗಾಡಿಯಲ್ಲಿ ಹೋದ್ರೆ ಒಂದು 5 ನಿಮಿಷದ ದಾರಿ ನೋಡ್ರಿ. ನಮ್ಮ ಚಿನ್ನಿ ಬಂಗಾರಿ ನೋಡ್ರಿ ಆಟ ಆಡ್ಕೊಂಡಿದ್ಲು. ನಾನು ಮಮ್ಮಿ ಚೇರ್ ಹಾಕೊಂಡು ಕೂತ್ಕೊಂಡ್ವಿ. ಬ್ಲಡ್ ಚೆಕಪ್ ಮಾಡ್ಕೊಳಕ್ಕಂತ ಹೋಗಿದ್ವಿ. ಕಾಯ್ಕೊಂಡು ಕೂತ್ಕೊಂಡಿದ್ವಿ, ಡಾಕ್ಟ್ರ್ ಬರ್ತಾರೆ ಅಂತ ಹೇಳ್ಬಿಟ್ಟು. ಅವ್ರು ಇವತ್ತು ಡಾಕ್ಟ್ರು ಬರಲ್ಲ ಅಂತ ನೋಡ್ರಿ. 11 ಗಂಟೆವರೆಗೂ ಕೂತ್ಕೊಂಡು ಬಂದ್ವಿ. ನಾನು ನಮ್ಮಮ್ಮ ಖುಷಿ. ಇವತ್ತು ಗ್ಯಾರಂಟಿ ಇಲ್ಲ ಅಂತ, ಅದಕ್ಕೆ ಡಾಕ್ಟರ್ ಬರೋದು ಗ್ಯಾರಂಟಿ ಇಲ್ಲ ಅಂತ, ಅದಕ್ಕೆ ಮತ್ತೆ ಓಡಿಸ್ತಂಗಿ ಮನೆಗೆ ಬಂದ್ವಿ ನೋಡ್ರಿ ಫ್ರೆಂಡ್ಸ್. ಈಗ ನಮ್ಮ ಖುಷಿ ಆಟ ಆಡ್ಕೊಂಡದಾಳ. ನಮ್ಮ ಶೌರ್ಯ ಕುರ್ಚಿ ಬೀಳಿಸಿ ಇಟ್ಟನು ನೋಡ್ರಿ. ಅದ್ರ ಮೇಲೆ ಕುತ್ಕೊಂಡು ಆಟ ಆಡ್ಕೊಂಡಿದ್ರು ಇದ್ರು. ನಾನು ಹಂಗೆ ಸುಮ್ಮನೆ ಟಿಫಿನ್ ತಗೊಂಡೆ ನೋಡ್ರಿ. ಸಖತ್ತಾಗಿ ಆಟ ಆಡ್ಕೊಂಡಿದ್ದಾಳೆ ನಮ್ಮ ಚಿನ್ನಿ ಬಂಗಾರಿ. ಎಷ್ಟು ಖುಷಿ ಆಗ್ತದೆ ನೋಡ್ರಿ. ಅವ್ರು ನೋಡ್ತಾ ಇರ್ಬೋದು ನೀವು. ಅವ್ರ ಮುಖದಲ್ಲಿ ಸ್ಮೈಲ್ ನೋಡ್ರಿ. ಅವ್ರಿಗೆ ಖುಷಿಗೆ ಖುಷಿ ಆಗ್ಲಾಗತ್ತದ ನೋಡ್ರಿ. ಶೌರ್ಯ ಹಾಯ್ ಮಾಡು ಅಂತಿದ್ದ. ಹಾಯ್ ಅಂತಿದ್ದ ಅವನು. ನಮ್ಮ ಪ್ರತೀಕು ನಂಗೆ ತೋರಿಸು ಅಂತಿದ್ದ. ಆಮೇಲೆ ಅವನಿಗೂ ಕೂಡ ತೋರಿಸ್ದೆ. ಅವನು ಹಾಯ್ ಅಂತಿದ್ದ. ಆಮೇಲೆ ನಮ್ಮ ಬಜ್ನಿ ಬಂದು ನೋಡ್ರಿ. ಬಜ್ನಿಯಲ್ಲಿ ಹಾಡಾಡ್ತಾಯಿದ್ರು. ಪ್ರವಚನ ಕೇಳೋಕ್ಕೆ ಅಂತೂ ಎಷ್ಟು ಚೆಂದ ಅಲ್ಲ. ನಂಗೆ ತುಂಬ ಇಷ್ಟ ಪ್ರವಚನ ಕೇಳೋದು, ತುಂಬ ಇಷ್ಟ ನೋಡ್ರಿ. ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ, ಮೈಂಡೆಲ್ಲ ಫ್ರೆಶ್ ಆಗುತ್ತೆ ನೋಡ್ರಿ ಪ್ರವಚನ ಕೇಳಿದ್ರೆ. ನಾನು ಹಂಗೆ ಸುಮ್ಮನೆ ಟಿಫಿನ್ ತೊಗೊಂಡೆ. ನಮ್ಮ ಶೌರ್ಯ ಪ್ರತೀಕ್ಗೆ ಕರ್ಕೊಂಡು ಬಂದಿದ್ದು. ಅದಾದಮೇಲೆ ಖುಷಿಗೆ ಅವ್ರ ಪಪ್ಪ ಬಂದಿದ್ದು. ಅವ್ರ ಪಪ್ಪ ಬಂದಿದ್ದರು 8:30 ಅವ್ರ ಹತ್ರ ಬಿಟ್ಟಿದ್ದು. ಹಾಡ್ತಾಯಿದ್ರು. ಅಲ್ಲಿ ಹಿಂದ್ಗಡೆ ಡೆಕೋರೇಷನ್ ಸ್ಟಾರ್ಟ್ ಇತ್ತು. ಇಲ್ಲಿ ನಾನು ಸುಮ್ಮನೆ ಟಿಫಿನ್ ತೊಗೊಂಡೆ. ನಮ್ಮ ಅಕ್ಕನೇ ಹಾಡ್ತಿದ್ದಿದ್ದು ಅವರು. ಅಂದರೆ ನಮ್ಮ ಸೋದರತ್ತೆ, 2ನೇ ಅತ್ತೆ ಇದ್ದಾರಲ್ಲ, 2ನೇ ಅತ್ತೆದು ಮಗಳು ಹಾಡ್ತಾಯಿದ್ರು. ಹಾಗೆ ನಾನು ಸುಮ್ಮನೆ ಟಿಫಿನ್ ತೊಗೊಂಡೆ ನೋಡ್ರಿ ಫ್ರೆಂಡ್ಸ. ಪ್ರವಚನ ಹೇಳ್ತಿದ್ದಾರೆ, ಕೇಳಿಸ್ಕೊಳ್ಳಿ ನೀವು ಒಂದ್ಸತಿ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅವ್ರ ಪ್ರವಚನ.
ಪ್ರವಚನ ಎಲ್ಲ ಮುಗಿಸ್ಕೊಂಡು ಕೇಳಿಸ್ಕೊಂಡು ಊಟಕ್ಕೆ ಬಂದೀವಿ ನೋಡಿ. ಪ್ರಸಾದ ಬಂದೀವಿ. ಅವರು ಸ್ಕ್ರೀನ್ ತಗೋ ಅಂದರೆ ವೀಡಿಯೋ ತಕ್ಕೊಂತ ಇದ್ವಿ. ಆಮೇಲೆ ನಂಗೆ ಹಾಯ್ ಗಾಯ್ಸ್ ಹಲೋ ಗಾಯ್ಸ್ ಅಂತಾನೆ. ಆಮೇಲೆ ನಮ್ಮ ಗುರು, ಆಮೇಲೆ ನಮ್ಮ ತಮ್ಮ, ನಮ್ಮ ಅಣ್ಣ, ಇನ್ನೊಬ್ಬ ಎಲ್ಲರೂ ಅಲ್ಲಿರೋದೆಲ್ಲ ನಮ್ಮ ತಮ್ಮ ಅಣ್ಣಂದ್ರಲ್ಲಿ